9 ಹುದ್ದೆಗಳನ್ನು ಪ್ರವರ್ಗ ಹೇಗೆ ಸೀಮಿತಗೊಳಿಸ್ಬಿಟ್ಟವ್ರೆ. ಇಲ್ಲಿ ಒಳ ಮೀಸಲಾತಿ ಎಲ್ಲಿ ಅಪ್ಲೈ ಆಯಿತು? ನಾವು ಯಾರು ಎಡಗೈ ಸಂಬಂಧಿತ ಜಾತಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರ ನಮಗೆ ಅನ್ಯಾಯ ಮಾಡೈತೆ ಏನೈತೆ ದೃಷ್ಟಿಯಿಂದ ನಾವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮಗೂ ಆ ಥರದ್ದು ಏನಾದ್ರು ಅನ್ಯಾಯ ಆದರೆ ನೀವು ಸರ್ಕಾರನ ಪ್ರಶ್ನೆ ಮಾಡಿ ಅಂತ ನಾವೇ ಹೇಳ್ತಾ ಇದ್ದೀವಿ. ಒಂದು ಹುದ್ದೆ ಕಾಲ್ ಮಾಡಿದ್ರೆ ಒಂದೇ ಜಾತಿ ಕೊಡ್ಬೇಕಲ್ವಾ? ಒಬ್ಬರಿಗೆ ಕೊಡೋದು, ಇನ್ನು 15 ಉಪಜಾತಿಯವ್ರಿಗೆ ಅನ್ಯಾಯ ಆಗಲ್ವಾ? ಅವ್ರು ಮತ್ತೆ ಅದರಲ್ಲಿ 6% ಒಳ ಮೀಸಲಾತಿ ಕೇಳ್ತಾರೆ. ಈಗ ನಮಗೆ ಪ್ರವರ್ಗ ಬಿನವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತೈತೆ ಅಂತ ಹೇಳಿದ್ರು ಮಾದೇವಪ್ಪ ಅವರು ಚಕ್ಕರ್ ಎತ್ತಾ ಇಲ್ಲ, ಪರಮೇಶ್ವರ್ ಅವರು ಚಕ್ಕರ್ ಎತ್ತಾ ಇಲ್ಲ, ಮತ್ತು ಪ್ರಿಯಾಂಕರ್ಗೆ ಅವರು ಮಾತಾಡ್ತಾ ಇಲ್ಲ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಇವ್ರು 3 ಜನ ಸಚಿವರು ಮತ್ತು ಇವ್ರ ಮೇಲಿರೋಂಥ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಮುಖ್ಯ ಕಾರಣ. ರಾಜ್ಯ ಸರ್ಕಾರ ಪ್ರಸ್ತುತ ಜಾರಿ ಮಾಡಿರುವಂಥ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯವಾಗ್ತಾಯಿದೆ ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಈ ಹೋರಾಟದ ಮುಂಚೂಣಿಯನ್ನು ವಹಿಸಿರುವಂಥ ಹೋರಾಟಗಾರರು ನಮ್ಮ ಜೊತೆ ಇದ್ದರೆ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಏನು ಈ ಪ್ರಸ್ತುತ ಜಾರಿ ಮಾಡಿರುವಂಥ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ, ಇದರ ವಿರುದ್ಧ ಹೋರಾಟಗಳು ಯಾವ ರೀತಿ ಆಗ್ತಾಯಿದೆ ಅಂತ? ಒಳ ಮೀಸಲಾತಿ ವಿಚಾರ ಕುರಿತು ಈಗ ಆಲ್ರೆಡಿ ನಾವು ಹೋರಾಟಗಳನ್ನ ಸೃಷ್ಟಿ ಮಾಡಿದ್ದೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪ್ರವರ್ಗ ಬಿ, ಸರ್ಕಾರ ಏನು ಈಗ ಪ್ರವರ್ಗ A, B, C ಅಂತ ಮಾಡಿದೆ, ಅದರಲ್ಲಿ ಪ್ರವರ್ಗ ಬಿಗೆ ಎಷ್ಟು ಅನ್ಯಾಯ ಆಗ್ತೈತೆ ಅನ್ನೋದನ್ನ ಕುರಿತು ನಾವು ಹೋರಾಟ ರೂಪಿಸಿದ್ದೀವಿ. ಒಂದು ಎಕ್ಸಾಂಪಲ್ ಕೊಟ್ಟು ಮಾತಾಡಿದ್ದೆ ಅವತ್ತು ನಾನು. ಧಾರವಾಡ ಯೂನಿವರ್ಸಿಟಿಯಲ್ಲಿ 39 ಪೋಸ್ಟ್ ಕಾಲಾಗೈತೆ ಸರ್. ಅದರಲ್ಲಿ SCಗೆ 9 ಇದೆ. ಅದೆಲ್ಲ ಪ್ರೊಫೆಸರ್ ಹುದ್ದೆಗಳು, ಅದು ದೊಡ್ಡ ದೊಡ್ಡ ಹುದ್ದೆಗಳೇ ಯೂನಿವರ್ಸಿಟಿ ಮಟ್ಟದಲ್ಲಿ. 9 ಹುದ್ದೆಗಳನ್ನು ಪ್ರವರ್ಗ ಹೇಗೆ ಸೀಮಿತಗೊಳಿಸ್ಬಿಟ್ಟವ್ರೆ. ಇಲ್ಲಿ ಒಳ ಮೀಸಲಾತಿ ಎಲ್ಲಿ ಅಪ್ಲೈ ಆಯಿತು? ನೀವೆಲ್ಲ ಒಂದೇ ವರ್ಗ ಕೊಡೋದಾದರೆ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿನವರು ಏನು ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ 6:6:5 ಅಂತ ಏನು ವರ್ಗೀಕರಣ ಮಾಡಿದಿರಿ ಮೂರಕ್ಕೂ, ಅದು ಎಲ್ಲಿ ಅಪ್ಲೈ ಆಗೈತೆ ಅಂತ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದೀವಿ. ನಾವು ಬೇರೆ ಯಾವುದೋ ಸಮುದಾಯದ ವಿಚಾರದಲ್ಲಾಗಲಿ ಅಥವಾ ಬೇರೆ ಜಾತಿ, ನಮ್ಮ ಸಹೋದರ ಜಾತಿಯವರು ಹೇಳ್ತವ್ರಲ್ಲ, ಆ ಥರದ ವಿಚಾರಗಳೇ ನಾವು ಯಾರನ್ನೂ ಅವ್ರನ್ನ ಅಪೋಸ್ ಮಾಡಿಲ್ಲ. ನಿಮ್ಮದು ಪಾಲು ಏನಿದೆ ನೀವು ತಗೊಳ್ಳಿ, ನೀವು ಹೋರಾಟ ಮಾಡಿದಿರಿ. ಇದರಲ್ಲಿ ನಮ್ಮ ಪಾಲು ಸಿಕ್ಕಿಲ್ವಲ್ಲ, ಆ ಪಾಲನ್ನ ನಮಗೆ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಸೊ ಈ ರೋಸ್ಟ್ರು ಬಿಂದುಲು ನೀವು ನೋಡಿರ್ಬೇಕು, ಮೊದಲೆಲ್ಲ 7ನೇ ಬಿಂದುಲಿ ನಮ್ಮದಿತ್ತು, ಯಾವಾಗ 15% ಇದ್ದಾಗ. ಈಗ 17% ಮಾಡಿ ನಮ್ಮನ್ನು 9ನೇ ಬಿಂದುಗೆ ಹಾಕ್ಬಿಟ್ಟವ್ರೆ. ಇದು ಯಾಕೆ ಹಿಂಗೆ ಹಾಕಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ ಸರ್ಕಾರದವ್ರನ್ನ. ಸಚಿವರು ಮಾದೇವಪ್ಪ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡಿ ಮಾತಾಡಿದ್ದೀವಿ ಸರ್ ಈ ವಿಚಾರವಾಗಿ. ಈಗ ಒಳ ಮೀಸಲಾತಿ ಜಾರಿ ಸಂಬಂಧ ಬಲಗೈ ಸಮುದಾಯ ಮಾಡ್ತಿರುವಂಥ ಹೋರಾಟ, ಏನು ಒಳ ಮೀಸಲಾತಿ ವಿಚಾರದಲ್ಲಿ ಮಾದಿಗ ಸಮುದಾಯ ಆಗಿರ್ಬೋದು ಅಥವಾ ಏನು ಎಡಗೈ ಸಮಾಜ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿತ್ತು. ಮತ್ತು ಆ ಒಂದು ಹೋರಾಟಕ್ಕೆ ಪರ್ಯಾಯವಾಗಿ ಬಲಗೈ ಸಮುದಾಯ ಇಲ್ಲಿ ಹೋರಾಟಕ್ಕೆ ಬೀದಿಗಿಳಿದಿದೆ ಅನ್ನುವಂಥ ಕೆಲವು ಆರೋಪಗಳು ಕೆಲವರು ಮಾಡ್ತಾಯಿದ್ದಾರೆ. ಸರ್, ನಾನು ಭಾಳ ಸೂಕ್ಷ್ಮವಾಗಿ ಹೇಳಿದ್ದೀನಿ. 30 ವರ್ಷದಿಂದ ಅವರು ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಆಪಾದನೆ ಏನು, ಬಲಗೈ ಸಂಬಂಧಿತ ಜಾತಿಗಳು ನಮ್ಮ ಅವಕಾಶಗಳನ್ನೆಲ್ಲ ಕಿತ್ಕೊಬಿಟ್ಟಿದ್ದಾರೆ ಅಂತ. ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ನಾವು ಅವಕಾಶನ ಬಳಸ್ಕೊಂಡಿದ್ದೀವಿ, ನಾವು ಕಿತ್ಕೊಂಡಿಲ್ಲ ಎಲ್ಲೂ. ಅವಕಾಶ ಓಪನ್ ಆಗಿ ಅವ್ರಿಗೂ ಇತ್ತು. ಈಗ SC ಅಂತ ಪರಿಶಿಷ್ಟ ಜಾತಿ ಅಂತ ಬಂದಾಗ 101 ಜಾತಿಗೂ ಅವಕಾಶ ಇತ್ತು. ಅದರಲ್ಲಿ ನಾವು ಅವಕಾಶನ ಬಳಸ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಬಾಬಾ ಸಾಹೇಬ್ರನ್ನ ಪ್ರೇರಿತವಾಗಿ ತಗೊಂಡು ನಾವು ಅದನ್ನು ಬಳಸ್ಕೊಂಡಿದ್ದೀವಿ. ಬಳಸ್ಕೊಳ್ಳದೇ ಇರೋದು ಅವ್ರ ತಪ್ಪೇನೋ. ಈಗ ಮನವರಿಕೆ ಆಗಿರ್ಬೋದು, ಅವರು ನಾವು ಶಿಕ್ಷಣದಲ್ಲಿ ಮುಂದೆ ಬರಬೇಕು, ನಾವು ತಗೋಬೇಕು ಅಂತ ಒಳ ಮೀಸಲಾತಿ ಇದರಲ್ಲಿ. ನಾವು ಯಾವತ್ತೂ 30 ವರ್ಷದಿಂದನೂ ಇದನ್ನು ಅಪೋಸ್ ಮಾಡಿಲ್ಲ. ನಿಮ್ಮ ಶೇರ್ ಕೇಳ್ತಾ ಇದ್ದೀರಲ್ವ, ನೀವು ತಗೊಳ್ಳಿ. ನೀವು ಶೇರ್ ಕೇಳಬೇಕಾದ್ರೆ ನಾವೇನಾದ್ರು ಪ್ರಶ್ನೆ ಮಾಡಿದ್ವಾ? ಇವತ್ತು ನಮಗೆ ಶೇರಲ್ಲಿ ಅನ್ಯಾಯ ಆಗೈತೆ ಅಂತ ನಮ್ಮ ಪ್ರಶ್ನೆ ಮಾಡ್ತಾ ಇರೋದು. ನಾವು ಯಾರು ಎಡಗೈ ಸಂಬಂಧಿತ ಜಾತಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರ ನಮಗೆ ಅನ್ಯಾಯ ಮಾಡೈತೆ ಏನೈತೆ ದೃಷ್ಟಿಯಿಂದ ನಾವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮಗೂ ಆ ಥರದ್ದು ಏನಾದ್ರು ಅನ್ಯಾಯ ಆದರೆ ನೀವು ಸರ್ಕಾರನ ಪ್ರಶ್ನೆ ಮಾಡಿ ಅಂತ ನಾವೇ ಹೇಳ್ತಾ ಇದ್ದೀವಿ. ಹಿಂದೆನೂ ಸಹ ಒಂದೇ ತಟ್ಟೆಯಲ್ಲಿ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಹಂಚುವ ಕೆಲಸ ಆಗ್ತಾಯಿತ್ತು. ಈಗ ಮೀಸಲಾತಿ ಹಂಚುವ ಪ್ರಮಾಣ ಅಷ್ಟೇ ಇದೆ, ಆದರೆ ತಟ್ಟೆಗಳನ್ನು ಮಾತ್ರ ಡಿವೈಡ್ ಮಾಡಿಬಿಟ್ರ ಅಂತ. ಈಗ ನೋಡಿ, ಈಗ 101 ಜಾತಿ ಕಾಂಪೀಟ್ ಮಾಡಿದಾಗ ವಲಯ ಸಮುದಾಯದವರು ಜಾಸ್ತಿ ತಗೊಬಿಟ್ರು ಅಂತ ಹೇಳ್ತಾಯಿದ್ರು. ಆ ವಿಚಾರವಾಗಿ ನಾವು ನಮ್ಮ ಪಾಲನೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರು. ಮೊನ್ನೆ ಯಾರೋ ಫೇಸ್ಬುಕ್ ಲೈವ್ ಬಂದಾಗಲೂ ಮಾತಾಡಿದ್ದಾರೆ. ಈಗ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಈಗ 6% ಕೊಟ್ಟಿದ್ದಾರಲ್ಲ ಅವ್ರಿಗೆ, ಈಗ ಅದರಲ್ಲಿ ಪ್ರವರ್ಗ ಎಯಲ್ಲಿ 16 ಉಪಜಾತಿಗಳಿದ್ದಾವೆ. ಅವ್ರಿಗೆ ಒಂದು ಹುದ್ದೆ ಕಾಲ್ ಮಾಡಿದ್ರೆ ಒಂದೇ ಜಾತಿ ಕೊಡ್ಬೇಕಲ್ವಾ? ಒಬ್ಬರಿಗೆ ಕೊಡೋದು, ಇನ್ನು 15 ಉಪಜಾತಿಯವ್ರಿಗೆ ಅನ್ಯಾಯ ಆಗಲ್ವಾ? ಅವ್ರು ಮತ್ತೆ ಅದರಲ್ಲಿ 6% ಒಳ ಮೀಸಲಾತಿ ಕೇಳ್ತಾರೆ. ಇದು ಹಾಗೆ ಆಗುತ್ತೆ. ಇದಕ್ಕೆ ರಾಜಕಾರಣಿಗಳು ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ಹೇಳ್ತಾಯಿದ್ರು, ಏನಂತ, ನೀನು ಹೆಂಗಪ್ಪ ಹಂಚ್ತೀಯ ಇದನ್ನು, 101 ಜಾತಿಗೆ ಹೆಂಗೆ ಶೇರ್ ಮಾಡೋಕ್ಕಾಗುತ್ತೆ? ನೀವು SC ಅಂತ ಒಂದು ಕಡೆ ಇದ್ದೀರಿ, ತಗೊಂಡು ನೀವು ಒಂದು ಹುದ್ದೆ ಅವರು ಜಾಸ್ತಿ ಹೋಗ್ಬೋದು, ಒಂದು ಹುದ್ದೆ ಇವರು ಜಾಸ್ತಿ ಬರ್ಬೋದು ಅಷ್ಟೇ.
ನಾವು ಅದೇ ಹಿತದೃಷ್ಟಿಯಿಂದ ನಾವು ಅಣ್ಣ ತಮ್ಮದಿರಂಗೆ ಕೆಲಸ ಮಾಡಿದ್ವಿ ಸರ್. ಈ ಕುತಂತ್ರಿಗಳು ಯಾಕೆ ಇದನ್ನು ಡಿವೈಡ್ ಮಾಡಿ ಈ ಥರ ಮಾಡ್ತಾವ್ರೆ ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅಂತ ಒಬ್ಬ ಧೀಮಂತ ನಾಯಕ ಪ್ರಸ್ತುತ ಸಂದರ್ಭದಲ್ಲಿ ಇದ್ದಿದ್ರೆ ಈ ಸಮುದಾಯಕ್ಕೆ ಅನ್ಯಾಯವಾಗಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋಂಥ ಮಾತುಗಳು ಇದೆ. ಖಂಡಿತವಾಗ್ಲೂ ಬಿಡ್ತಾ ಇರಲಿಲ್ಲ ಸರ್. ಅವತ್ತು ನೀವು ನೋಡಿ, ಇವತ್ತು ಅವರು ವೀಡಿಯೋಗಳೆಲ್ಲ ವೈರಲ್ ಆಗ್ತೈತೆ. ಯಾಕೆ ಅಂತಂದರೆ ನೋಡಿ, ಅವರು ಸಮರ್ಪಕವಾಗಿ ಓದ್ಕೊಂಡಿದ್ರು. ಬಾಬಾ ಸಾಹೇಬರು ತಾಟ್ಸಲ್ಲೇ ಮಾತಾಡಿದರು. ಅವರು 101 ಜಾತಿಗೆ ನೀವು ಹೆಂಗೆ ಶೇರ್ ಕೊಡೋಕ್ಕಾಗುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ಐತೆ ಈಕ್ವಲ್ ಆಪರ್ಚುನಿಟಿ ಅಂತ. ನೀವು 15%ನ 101 ಜಾತಿಗೆ ಹೆಂಗೆ ಶೇರ್ ಮಾಡ್ತೀರಿ? ಶೇರ್ ಹೆಂಗೆ ಮಾಡೋಕ್ಕಾಗುತ್ತೆ? ಹಂಗಾಗಿ ಒಳ ಮೀಸಲಾತಿ ಕೊಡೋಕ್ಕೆ ಬರಲ್ಲ. ಅದನ್ನು ನೀವು ಕೇಳ್ತಾ ಇದ್ದೀರಲ್ವ, ಕೇಳ್ತಾಯಿದ್ರಿ, ಎಕ್ಸಾಂಪಲ್ ಕೊಟ್ಟು ಮಾತಾಡಿದರು ಶ್ರೀನಿವಾಸ್ ಪ್ರಸಾದ್ ಅವರು. ಇದನ್ನು ಅಷ್ಟು ಸುಲಭವಾಗಿ ಶೇರ್ ಮಾಡೋಕ್ಕಾಗಲ್ಲ, ಹಂಗಾಗಿ ನೀವು ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತಲೂ ಹೇಳಿದರು ಅವರು. ಈ ಒಳ ಮೀಸಲಾತಿ ಜಾರಿ ಮಾಡೋದ್ರ ಮೂಲಕ ಅಣ್ಣ ತಮ್ಮಂದಿರಂತ ಇದ್ದಂಥ ಮಾದಿಗ ಮತ್ತು ವಲಯ ಜಾತಿ ಸಂಬಂಧಗಳನ್ನ ದೂರ ಮಾಡುವಂಥ ಕೆಲಸವನ್ನು ರಾಜಕೀಯ ನಾಯಕರು ಬಳಸ್ಕೊಂಡ್ರೆ ರಾಜಕೀಯಕ್ಕೋಸ್ಕರ ಇದನ್ನು ಅಂತ. ಮೇ ಬಿ ಈ ಥರದ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ನಮಗೆ ಹಂಗೆ ಅನಿಸ್ತೈತೆ ಸರ್. ಈಗ ನಮಗೆ ಪ್ರವರ್ಗ ಬಿನವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತೈತೆ ಅಂತ ಹೇಳಿದ್ರು ಮಾದೇವಪ್ಪ ಅವರು ಚಕ್ಕರ್ ಎತ್ತಾಯಿಲ್ಲ, ಪರಮೇಶ್ವರ್ ಅವರು ಚಕ್ಕರ್ ಎತ್ತಾಯಿಲ್ಲ, ಮತ್ತು ಪ್ರಿಯಾಂಕರ್ಗೆ ಅವರು ಮಾತಾಡ್ತಾಯಿಲ್ಲ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಇವ್ರು 3 ಜನ ಸಚಿವರು ಮತ್ತು ಇವ್ರ ಮೇಲಿರೋಂಥ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಮುಖ್ಯ ಕಾರಣ. ಯಾಕೆಂದರೆ ಇತ್ತೀಚೆಗೆ ಒಂದು CM ಬದಲಾವಣೆ ವಿಚಾರ ಬಂದ್ಬಿಡ್ತು. ನಾವು ಮೊದಲು 2013-18ರಲ್ಲೂ ದಲಿತ CM ಬೇಕು ಅಂತ ಕೂಗು ಹಾಕಿದ್ವಿ. ಈಗ ದಲಿತ CM ನೋಡಿ 17% ಇತ್ತು ನಮ್ಮದು. ಈಗ ನಮ್ಮನ್ನು ಹೆಂಗೆ ಡಿವೈಡ್ ಮಾಡಿ ಕೂರಿಸಿದ್ದಾರೆ ಅಂತಂದರೆ, ನೀವೇನಪ್ಪ ಕೇಳೋದು, ನೀವಿರೋದೇ 6% ಅಂತ ಹೇಳ್ತಾರೆ. ನಮ್ಮ ಸಂಖ್ಯೆನ ಕಡಿಮೆ ತೋರಿಸಿ ಕರ್ನಾಟಕದಲ್ಲಿ ನಿಮ್ಮದೇನು ಇದರಲ್ಲಿ ಪಾತ್ರ ಇಲ್ಲ, ಮುಖ್ಯವಾದ ಪಾತ್ರ ಇಲ್ಲ ಅಂತ ನಮ್ಮನ್ನು ಹಿತದೃಷ್ಟಿಯಿಂದನೇ ದಲಿತ CM ಈ ಥರದ್ದೆಲ್ಲ ಕೂಗು ಬರ್ತದೆ ಅಂತ ಈ ಕುತಂತ್ರದಿಂದನೇ ಸಿದ್ದರಾಮಯ್ಯನವರು ಈ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಭಾಸವಾಗ್ತಾಯಿದೆ ಸರ್. ಇಂಥ ಒಳ ಮೀಸಲಾತಿ ಜಾರಿ ಮಾಡುವಂಥ ಕುರ್ಚಿಯಲ್ಲಿ ಕುಳಿತಿರುವವರು ಕೂಡ ಮಾನ್ಯ ಬಲಗೈ ಸಮುದಾಯಕ್ಕೆ ಸೇರಿರುವಂಥ SC ಮಾದೇವಪ್ಪನವರು. ಅವರು ಕೂಡ ಇದುವರೆಗೂ ಯಾವುದೇ ರೀತಿಯ ತುಟಿ ಬಿಚ್ಚುವಂಥ ಕೆಲಸವನ್ನು ಸಹ ತನ್ನ ಸಮುದಾಯಕ್ಕೆ ಅನ್ಯಾಯವಾಗ್ತಾಯಿದ್ರು ಯಾಕೆ ಒಂದು ಮಾತನ್ನು ಸಹ ಆಡ್ತಾ ಇಲ್ಲ. ಬಲಗೈ ಸಮುದಾಯದವರು ಸಾಕಷ್ಟು ಜನ ಶಾಸಕರಿದ್ದಾರೆ, ಈಗಲೂ ಸಹ ಅವ್ರು ಯಾರೂ ಸಹ ಬೀದಿಗಿಳಿದು ಹೋರಾಟಕ್ಕೆ ಬರ್ತಾಯಿಲ್ಲ. ನಮ್ಗೆ ಅನ್ನಿಸ್ತಾ ಇರೋದೇ ಅದು. ಈಗ ಇದೇ ಸಮುದಾಯನ ರೆಪ್ರೆಸೆಂಟ್ ಮಾಡೋಂಥವ್ರು, ಇದೇ ಸಮುದಾಯ 90% ಓಟ್ ಹಾಕಿ ಇವ್ರನ್ನೆಲ್ಲ ಗೆಲ್ಲಿಸಿ ಎಲ್ಲ ಕಳಿಸೈತೆ. ನೀವು ಅಲ್ಲಿ ಹೋಗಿ ಕೂತ್ಕೊಂಡಾಗಲೂ ಮಾತಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅಂತಂದಮೇಲೆ ನಾವು ನಿಮ್ಮನ್ನು ಯಾಕೆ ಗೆಲ್ಲಿಸ್ಬೇಕಿತ್ತು? ಮತ್ತು ನೀವು ಯಾಕೆ ಅಲ್ಲಿ ಕೂತಿದ್ದೀರಿ? ಅನಾವಶ್ಯಕವಾಗಿ ಆ ಪ್ರೊಸೀಡಿಂಗ್ಗಳಿಗೆ ಸೈನ್ ಹಾಕೋ ಬದಲು ಸಮುದಾಯದ ಹಿತದೃಷ್ಟಿಯಿಂದ ರಾಜೀನಾಮೆ ಲೆಟ್ರ್ ಸೈನ್ ಹಾಕಿ ಬಂದಿದ್ದರೆ ಇವತ್ತು ಸಮುದಾಯದ ಲೀಡ್ರ್ ಆಗ್ತಾಯಿದ್ರು ಅವರೆಲ್ಲರೂ. ಆ ಕೆಲಸ ಯಾರೂ ಮಾಡ್ತಾಯಿಲ್ಲ. ಏನು ಮುಂದಿನ ಚುನಾವಣೆಗೆ ನಮಗೆ ಯಾವ ಥರ ಥ್ರೆಟ್ ಬರ್ತದೋ, ಸೋತ್ಬಿಡ್ತೀವೋ ಗೆದ್ದುಬಿಡ್ತೀವೋ ಅಂತ ಇವ್ರು ಎಲ್ಲ ಸ್ವಾರ್ಥದಲ್ಲೇ ಮುಳುಗೋಗ್ಬಿಟ್ಟವ್ರೆ. ಸಮುದಾಯದ ಹಿತಾಸಕ್ತಿ ಇಲ್ಲ ಸರ್ ಇವ್ರು ಯಾರಿಗೂ. ಒಳ ಮೀಸಲಾತಿ ವಿಚಾರದಲ್ಲಿ ಬಲಗೈ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವವರೆಲ್ಲ ಮಾದೇವಪ್ಪ ಸಿದ್ದರಾಮಯ್ಯನವರ ವಿರೋಧಿಗಳು. ಹಂಗೆ ಅನ್ನಿಸ್ತೈತಿ. ಈಗ ನಾವು ನಮ್ಮ ಮಕ್ಕಳನ್ನ ಕೇಳ್ತಾಯಿದ್ವಿ. ಈಗ ನಮ್ಗೆ ಅನ್ಯಾಯ ಆಗ್ತೈತಿ ಅಂತ ಅಷ್ಟೇ ಕೇಳ್ತಾಯಿದ್ವಿ. ಈ ಅನ್ಯಾಯನ ಸರಿಪಡಿಸಿ ಅಂತ ಕೇಳ್ತಾಯಿದ್ವಿ. ಅವ್ರಿಗೇನು ನಮ್ಮನ್ನು ಆಪೋಸ್ ಮಾಡ್ತಾರೆ. ನಾವು ಪ್ರಶ್ನಾತೀತ ನಾಯಕರು ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಾಬಾ ಸಾಹೇಬರು ಹೇಳಿದರು, ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನ ಕುಡಿದ ಮೇಲೆ ಗರ್ಜಿಸಲೇಬೇಕು ಅಂತ. ಈಗ ನಾವು ಶಿಕ್ಷಣ ಪಡ್ಕೊಂಡಿದ್ದೀವಿ. ನಾವು ಯಾರ ಕೈ ಕೆಳಗೂ ನಿಂತ್ಕೊಂಡು ಕೆಲಸ ಮಾಡೋಂಥ ಅವಶ್ಯಕತೆ ನಮಗಿಲ್ಲ. ನಮ್ಮ ಹಕ್ಕು ಸಂವಿಧಾನದಲ್ಲಿ ಪಡ್ಕೊಳ್ಳೋಕ್ಕೆ ನಮ್ಗೆ ಹಕ್ಕಿದೆ. ನಾವು ಅದನ್ನು ಪ್ರಶ್ನೆ ಮಾಡಿ ಕೇಳ್ತಾಯಿದ್ವಿ. ಅವರು ಆ ಥರ ಪರಿಭಾವಿಸಬಾರ್ದು ಅನ್ನೋದು ನಮ್ಮ ಮನವಿ. ಇದೇ ವಿಶ್ವವಿದ್ಯಾನಿಲಯದ ಸಾಕಷ್ಟು ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಮಾದೇವಪ್ಪನವ್ರನ್ನ ಒತ್ತು ಮೆರೆಯುವಂಥ ಕೆಲಸ ಮಾಡಿದ್ರು. ಕ್ಷೇತ್ರಗಳಲ್ಲಿ ಹೋಗಿ ಓಡಾಟ ಮಾಡ್ತೀರಾ, ಈಗ ತಮ್ಮ ತಪ್ಪಿನ ಅರಿವಾಗಿದೆ. ಒಂಥರ ಆ ಟೈಮಲ್ಲಿ ಏನಾಗ್ಬಿಡ್ತು ಅಂತಂದರೆ, ಪ್ರಚಾರ ಹೆಂಗಾಯಿತು ಅಂತಂದರೆ, BJP ಗೌರ್ಮೆಂಟ್ ಬಂದರೆ ಸಂವಿಧಾನ ಬದಲು ಮಾಡಿಬಿಡ್ತದೆ, ಇನ್ನೊಂದು ಈ ಥರ ಊಹಾಪೋಹಗಳೆಲ್ಲ ಬಂದ್ಬಿಟ್ರು ಸರ್. ನಾವು ಅದನ್ನು ಮೇ ಬಿ ಹಿಂಗಾಗುತ್ತೇನೋ ಅಂತ ಹೇಳಿಕೆ ಮಾತು ಕೇಳಿದ್ವೋ ಅಥವಾ ನಮ್ಗೆ ಹಂಗೆ ಅನ್ನಿಸ್ತೋ, ನಾವು ಒಂದು ಸುಭದ್ರವಾದ ಸರ್ಕಾರ ಬರಬೇಕು, ನಾವು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು, ನಮ್ಮ ನಾಯಕರು ಹಿಂಗಿದ್ದಾರೆ ಅಂತ ನಾವು ತಪ್ಪು ತಿಳ್ಕೊಂಡು ಸಪೋರ್ಟ್ ಮಾಡಿಬಿಟ್ವೇನೋ ಅಂತ ನಮ್ಗೆ ಈಗ ಅನ್ನಿಸ್ತೈತೆ. ಬಟ್ ಮುಂದೆ ಇದೇ ಥರ ಮುಂದುವರೆದ್ರೆ ಮಾನ್ಯ SC ಮಾದೇವಪ್ಪ ಅವ್ರಿಗೂ ಅಷ್ಟೇ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಅಷ್ಟೇ, ಬೇರೆಯಾರು ಹೇಳ್ತಿದ್ರಲ್ಲ ಚಾಟಿ ಏಟನ್ನ ಬೀಸಬೇಕಾಗತ್ತೆ. ಅವ್ರಿಗೆ ಕ್ಷೇತ್ರಗಳಲ್ಲಿ ಬೀಸ್ತೀವಿ, ಗ್ಯಾರಂಟಿ ಬೀಸ್ತೀವಿ. ಈಗ ಮಾದೇವಪ್ಪನವರಾಗಲಿ ಅಥವಾ ಸಿದ್ದರಾಮಯ್ಯನವರಾಗಲಿ ಈಗ ಆಗಿರುವಂಥ ಕೆಲವೊಂದಷ್ಟು ಅಂದರೆ ಮೀಸಲಾತಿ ಜಾರಿ ಮಾಡೋದ್ರ ಸಂದರ್ಭ ಆಗಿರುವಂಥ ಕೆಲವೊಂದಷ್ಟು ಅವೈಜ್ಞಾನಿಕವಾದಂಥ ತಂತ್ರಾಂಶಗಳನ್ನು ಬದಲಾವಣೆ ಮಾಡಿಕೊಂಡು ಬಲಗೈ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ವಿಶ್ವಾಸ ಇದೆಯಾ, ಮಾಡ್ತಾರಾ ಅಂತ? ಮಾಡಲೇಬೇಕು ಅಂತ ನಮ್ಮ ಆಗ್ರಹ ಸರ್. ನಮ್ಗೆ ಅನ್ಯಾಯ ಆಗೈತೆ, ನಾವು ಮಾಡಲೇಬೇಕು. ಏಕೆಂದರೆ ನಾವು ಯಾರ ಅಪ್ಪನ ಮನೇಲಿ ಹೋಗಿ ಕೇಳ್ತಾ ಇಲ್ಲ. ಸರ್ಕಾರ ನಮ್ಮದು ಸರ್ಕಾರ, ಅದು ಅವ್ರದ್ದು ಯಾರ್ದು ಸರ್ಕಾರ ಅಲ್ಲ. ನಾವು ಕಳಿಸಿರೋಂಥ ಪ್ರತಿನಿಧಿಗಳವರು ನಮಗೋಸ್ಕರ ಕೆಲಸ ಮಾಡಬೇಕು. ಹಂಗಾಗಿ ಇದನ್ನು ಮಾಡಲೇಬೇಕು. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಮಾಡೋಕ್ಕೆ ಆಸಕ್ತಿ ಇರಲಿಲ್ಲ. ಈಗ ಆಗ್ರಹ ಮಾಡ್ತಾಯಿದ್ವಿ, ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ನಾವು ಈ ಸ್ಥಳೀಯ ಚುನಾವಣೆಗಳು ಬರ್ತಾಯಿದ್ದಾವೆ, ಅದಕ್ಕೇನು ಮಾಡಬೇಕು, ಅದಕ್ಕೆ ತಕ್ಕ ಶಾಸ್ತಿ ನಾವು ಮಾಡ್ತೀವಿ ಸರ್.
ತಾವು ಸಹ ವಿದ್ಯಾವಂತರಿದ್ದೀರಾ, ಸಾಕಷ್ಟು ಜನರಿಗೆ ಮಾರ್ಗದರ್ಶನ ನೀಡ್ತಾ ಇರ್ತೀರಾ. ಈಗಲೂ ಸಹ ಗ್ರಾಮೀಣ ಭಾಗದಲ್ಲಿ ಒಳ ಮೀಸಲಾತಿ ಅಂದರೆ ಏನು, ಒಳ ಮೀಸಲಾತಿಯಿಂದ ಆಗ್ತಿರುವಂಥ ಅನ್ಯಾಯಗಳಿದು, ಈಗಲೂ ಸಹ ಆ ಜನತೆಗೆ ಅದರ ಪರಿಜ್ಞಾನನೇ ಇಲ್ಲ. ಅವ್ರಿಗೆ ಯಾವ ರೀತಿ ಅರ್ಥ ಮಾಡುವಂಥ ಕೆಲಸ ಆಗುತ್ತೆ? ಈಗ ನೋಡಿ, ವಿದ್ಯಾವಂತರಿಗೆ ಅರ್ಥ ಆಗಿರಲಿಲ್ಲ ಇದು. ಅಷ್ಟು ಕುತಂತ್ರ ಮಾಡಿ ಸರ್ಕಾರದ ಅಧಿಕಾರಿಗಳಾಗಲಿ ಸರ್ಕಾರದ ಪ್ರತಿನಿಧಿಗಳಾಗಲಿ ಮಾಡಿರೋಂಥದ್ದು. ಈಗ ಒಂದು ಎಕ್ಸಾಂಪಲು, ಧಾರವಾಡ ಯೂನಿವರ್ಸಿಟಿ ನೋಟಿಫಿಕೇಷನ್ ಬಂದ ಮೇಲೇ ನಮ್ಗೆ ಅರ್ಥ ಆಗಿದ್ದು ಇದೇನಾಗೈತೆ ಅಂತ. ಈಗ ಪ್ರತಿ ಹಳ್ಳಿಗೂ ಅರ್ಥ ಆಗೈತೆ ಸರ್. ನೀವು ನಿನ್ನೆ ಕೊಳ್ಳೇಗಾಲದಲ್ಲಿ ಒಂದು ಹೋರಾಟ ಆಯಿತು, ನೀವು ತಾವು ಗಮನಿಸಿರ್ಬೋದು. ಯಾವ ರಾಜಕೀಯ ನಾಯಕರುಗಳು ಅವರ ಬರ್ತ್ಡೇಗಾಗಲಿ ಇನ್ನೊಂದಕ್ಕಾಗಲಿ ಕರೆದ್ರೂ ಅಷ್ಟು ಜನ ಬರ್ತಾ ಇರಲಿಲ್ಲ. ಇವತ್ತು ಅಷ್ಟು ನೀಟಾಗಿ ಮನವರಿಕೆ ಆಗೈತೆ, ಪ್ರತಿ ಹಳ್ಳಿಗೂ ರೀಚ್ ಆಗೈತೆ. ಇದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತೈತೆ. ನಾವು ಯಾರಿಗೆ ಓಟ್ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತ ಕಳಿಸಿದ್ವು, ಅವರು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಖುದ್ದು ಪ್ರತಿ ಹಳ್ಳಿಗೂ ರೀಚ್ ಆಗೈತೆ ಸರ್. ಇದು ಈ ಸಮಾಜವನ್ನು ಪ್ರತಿನಿಧಿಸ್ತಿರುವಂಥ ನಾಯಕರುಗಳು ಸಮುದಾಯದ ಕೆಲವೊಂದಷ್ಟು ಅನ್ಯಾಯ ಆಗ್ತಿರೋ ಸಹ ಧ್ವನಿ ಎತ್ತಿದ್ದೇನೆ, ರಾಜಕೀಯ ಕುರ್ಚಿಗೋಸ್ಕರ ಅಂಟ್ಕೊಬಿಟ್ಟಿದ್ದಾರೆ ಅಂತ. 100% ನೀವು ಹೇಳಿದ್ದು ಕರೆಕ್ಟು. ಈ ರಾಜಕೀಯದ ಅಧಿಕಾರದ ಕುರ್ಚಿಗೆ ಅಂಟ್ಕೊಂಡು ಕೂತಿರೋದಕ್ಕೆ ಇವ್ರು ಯಾರೂ ಆಚೆ ಬಂದು ಮಾತಾಡ್ತಾ ಇಲ್ಲ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು 1 ತಿಂಗಳು 2 ತಿಂಗಳಿಂದ RSS ವಿರುದ್ಧ ಭಾಳ ಭಾಷಣಗಳನ್ನ ಮಾತಾಡಿದ್ರು. ಟೆಕ್ನಿಕಲಾಗಿ ಅವರೇನೋ ರಿಜಿಸ್ಟರ್ ಆಗಿಲ್ಲ, ಇನ್ನೊಂದು ಅಂತೆಲ್ಲ. ಯಾಕಪ್ಪ ಪ್ರಿಯಾಂಕ್ ಖರ್ಗೆ ಇಷ್ಟೆಲ್ಲ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿತ್ತಲ್ಲ, ಇದು ನಿಮ್ಮ ಮನವರಿಕೆ ಆಗಿಲ್ವಾ? ಅನ್ಯಾಯ ಅಂತ ಅನಿಸಿಲ್ವ ನಿಮಗೆ? ಮಾತಾಡಿದ್ರ ಬಗ್ಗೆ ಬಾಯ್ ಬಿಡ್ರಿ. ನೀವು ಓಟ್ಗಾಗಿ ಅಂಟ್ಕೊಂಡು ಕೂತ್ಕೊಂಡ್ರೆ, ಕುರ್ಚಿಗಾಗಿ ಅಂಟ್ಕೊಂಡು ಕೂತ್ಕೊಂಡ್ರೆ ಸಮುದಾಯದ ಗತಿ ಏನಾಗಬೇಕು? ಸಮುದಾಯದ ವಿದ್ಯಾವಂತರು ಎಲ್ಲಿಗೆ ಹೋಗ್ಬೇಕು? ಸಮುದಾಯದ ಮಕ್ಕಳು ಶಿಕ್ಷಣಕ್ಕೆ ಬಾಬಾ ಸಾಹೇಬ್ರ ಬಗ್ಗೆ ಕೋಟ್ ಮಾಡಿ ಮಾತಾಡ್ತಿರಲ್ಲ, ಕಡ್ಡಾಯ ಶಿಕ್ಷಣ. ಇವತ್ತು ನಾವು ವಂಚಿತರಾಗ್ತಾ ಇದ್ದೀವಲ್ಲ, ಅದರಿಂದ ಯಾರಿಗೂ ನಿಮ್ಗೆ ಅನ್ಯಾಯ ಅಂತ ಅನ್ನಿಸ್ತಾ ಇಲ್ವಾ? ದಯಮಾಡಿ ಆಚೆ ಬಂದು ಮಾತಾಡ್ಬೇಕು ಎಲ್ಲ ಸಚಿವರುಗಳು. ಈ ಹೋರಾಟದ ತೀವ್ರತೆ ಪ್ರಾರಂಭ ಮಾಡಿದ್ದೀರಾ, ಮುಂದಿನ ದಿನಗಳಲ್ಲಿ ಯಾವ ಹಂತವನ್ನು ತಲುಪುತ್ತೆ? ಸಾರ್, ನಮಗೆ ನ್ಯಾಯ ಸಿಗೋ ತನಕನೂ ನೋಡಿ, ಈಗ ನಾವು ಇಷ್ಟೆಲ್ಲ ಮಾಡಿ ನಂದೇ MSc MPhil PhD 3 ಡಿಗ್ರಿಗಳನ್ನ ಮಾಡಿ ನಾನು ಈಗ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ತಗೊಂಡಿದ್ದೀನಿ. ಈಗ ಆ ಹುದ್ದೆನೇ ಸಿಗದೇ ಇರೋ ಥರ ಇವರು ಸರ್ಕಾರ ಹುನ್ನಾರ ಮಾಡಿ ಕುತಂತ್ರ ಮಾಡೈತೆ ಅಂತಂದಮೇಲೆ ನಾನು ಇಷ್ಟೆಲ್ಲ ಓದು ಕೆಲಸ ಸಿಗದಂಗೆ ಸಾಯೋ ಬದಲು ನಮ್ಮ ಸಮುದಾಯಕ್ಕಾಗಿ ಹೋರಾಟ ಮಾಡೇ ಸತ್ತೋಗ್ಬಿಡ್ತೀವಿ ಸರ್. ನಾವು ವಿದ್ಯಾವಂತರೆಲ್ಲ ಗಟ್ಟಿಯಾಗಿದ್ದೀವಿ, ಇದ್ರ ವಿರುದ್ಧ ನಿಲ್ತೀವಿ. ಈ ತಿಂಗಳು ಗಡುವು ಕೊಟ್ಟಿದ್ದೀವಿ. ಈ ತಿಂಗಳೊಳಗೆ ಇದೆಲ್ಲ ಸರಿ ಆಗಲಿಲ್ಲ ಅಂತಂದರೆ 6ನೇ ತಾರೀಕು ಏನು ಬಜೆಟ್ ಮಂಡನೆ ಮಾಡ್ತಾಯಿದ್ರೆ ವಿಧಾನಸೌಧಕ್ಕೆ ನಾವು ಚಾಮರಾಜನಗರದಿಂದ ಬೀದರ್ ಕಡೆಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಅವರಿಗೆ. ಇದು ಹೋರಾಟಗಾರಗಳ ಮಾತುಗಳಾಗ್ತಾ ಇರುವಂಥದ್ದು. ಈಗಲಾದರೂ ಸಹ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇರುವುದರ ವಿರುದ್ಧವಾಗಿ ಸಮುದಾಯದ ನಾಯಕರುಗಳು ಧ್ವನಿಯನ್ನು ಎತ್ತಬೇಕು, ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಮುದಾಯದ ನಾಯಕರ ಜೊತೆಗೆ ಸಮುದಾಯವು ಸಹ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.